ಎಡಪಂಥೀಯ ವಿಚಾರಧಾರೆಗಳು ದೊಡ್ಡಿಗೆ ಬಿಕರಿ, ಕೊನೆಗೂ ಭಾರತದೆದುರು ಮಂಡಿಯೂರಿದ ಮೆಟಾ. ಭಾರೀ ಸಮಯದಿಂದ ಭಾರತದ ಆಂತರಿಕ ಭದ್ರತೆ, ಆನ್ಲೈನ್ ಶಿಷ್ಟಾಚಾರಗಳನ್ನು ಮೀರಿ ನಡೆದುಕೊಳ್ತಾ ಇದ್ದಂತಹ ಮೆಟಾ ಅಂತಿಮವಾಗಿ ಭಾರತದೆದುರು ತಲೆಬಾಗಿದೆ. ಮಕ್ಕಳ ಮೇಲಿನ ಲೈಂಗಿಕ ಶೋಷಣೆ, ನಿಂದನೆಯ ಜಾಹೀರಾತು, ಡೀಪ್ ಫೇಕ್ ಕಂಟೆಂಟ್, ಪ್ಲಾಟ್ಫಾರ್ಮ್ ಕಾರ್ಯನಿರ್ವಹಣೆ ಪ್ರಮಾದ ಹಾಗೂ ನಿರ್ದಿಷ್ಟ ಕಂಟೆಂಟ್ಗಳ ಬೂಸ್ಟ್ ವಿಚಾರಕ್ಕೆ ಸಂಬಂಧಿಸಿದ ಹಾಗೆ ಮೆಟಾ ಸಿಇಒ ಮಾರ್ಕ್ ಜುಕರ್ಬರ್ಗ್ ಭಾರತ ಸರ್ಕಾರದ ಕ್ಷಮೆಯಾಚಿಸಿದ್ದಾರೆ. ಮೆಟಾ ಒಡೆತನದ ಇನ್ಸ್ಟಾಗ್ರಾಂನಲ್ಲಿ ಮಕ್ಕಳ ಮೇಲಿನ ಶೋಷಣೆಗೆ ಸಂಬಂಧಿಸಿದಂತಹ ಜಾಹೀರಾತು ಪ್ರಕಟಿಸಿದ್ದರ ವಿರುದ್ಧ ಕೇಂದ್ರ ಎಲೆಕ್ಟ್ರಾನಿಕ್ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ಮೆಟಾ ಅಧಿಕಾರಿಗೆ ಸಮನ್ಸ್ ನೀಡಿತ್ತು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದ ಮೆಟಾ ಮಕ್ಕಳ ಮೇಲಿನ ಲೈಂಗಿಕ ಶೋಷಣೆಯ ವಿಷಯಗಳಲ್ಲಿ ಝೀರೋ ಟಾಲರೆನ್ಸ್ ನೀತಿಯನ್ನು ಹೊಂದಿದ್ದು ಅದನ್ನು ಪತ್ತೆ ಹಚ್ಚುವ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವುದಾಗಿ ಭರವಸೆಯನ್ನು ನೀಡಿತ್ತು. ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಡಿಯೋವನ್ನ ಫೇಸ್ಬುಕ್ನಿಂದ ತೆಗೆದುಹಾಕಿದ್ದಕ್ಕಾಗಿ ಮೆಟಾ ಸಿಇಒ ಜುಕರ್ಬರ್ಗ್ ಅವರು 3 ದಿನಗಳೊಳಗೆ ಕ್ಷಮೆಯಾಚಿಸಬೇಕು ಅಂತ ಭಾರತ ಸೂಚನೆಯನ್ನು ನೀಡಿತ್ತು. ಇಲ್ಲದಿದ್ದರೆ ಐಟಿ ಕಾಯ್ದೆಯ ಸೆಕ್ಷನ್ 79ರ ಅಡಿಯಲ್ಲಿ ನೀಡಲಾಗಿರುವ ಕಾನೂನು ರಕ್ಷಣೆಯನ್ನು ಹಿಂಪಡೆಯಲಾಗುವುದು ಎನ್ನುವ ಎಚ್ಚರಿಕೆಯನ್ನು ನೀಡಲಾಗಿತ್ತು. ಇದರ ಬೆನ್ನಲ್ಲೇ ಮೆಟಾ ಸಂಸ್ಥೆಯ ಜಾಗತಿಕ ವ್ಯವಹಾರಗಳ ಉನ್ನತಾಧಿಕಾರಿ ಜಾಯಲ್ ಕಾಪ್ಲನ್ ಕ್ಷಮೆಯಾಚಿಸಿದ್ದಾರೆ. ಇನ್ನು ಕೆಲವೊಮ್ಮೆ ನಿರ್ದಿಷ್ಟ ರೀತಿಯ ವಿಷಯಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಬೂಸ್ಟ್ ಮಾಡಲು ಹೆಚ್ಚಿನ ಹಣ ಪಾವತಿಸಲಾಗಿದೆ ಎನ್ನುವ ವಿಚಾರವನ್ನು ಕೂಡ ಮೆಟಾ ಒಪ್ಪಿಕೊಂಡಿದೆ ಹಾಗೂ ಈ ಕುರಿತಾಗಿ ನಡೆದಿರುವ ತಪ್ಪುಗಳಿಗೆ ಜುಕರ್ಬರ್ಗ್ ವಿಷಾದ ವ್ಯಕ್ತಪಡಿಸಿ ಕ್ಷಮೆ ಕೋರಿದ್ದಾರೆ ಎಂದು ಮೂಲಗಳು ತಿಳಿಸಿವೆ.